ನಮಸ್ತೆ ಎಲ್ಲರಿಗೂ, ನಾನು ನಂದಿನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಂತೆ ಲೇಟೆಸ್ಟ್ ಮಾಹಿತಿ ಇದೆ. ಸೊ ಯಾರಿಗೆಲ್ಲ ಈ ಒಂದು ಹಣ ಬಿಡುಗಡೆ ಆಯಿತು, ಡಬಲ್ ಪಿಂಚಣಿ ಹಣ ಬಂತ ಎಲ್ಲರಿಗೂ ಅಂತ ಈ ವಿಡಿಯೋಲೆಲ್ಲ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ನಿಮಗೆ ಮಾಹಿತಿ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಸಲ ಪಿಂಚಣಿ ಹಣ ಬಹಳ ಬೇಗನೆ ರಿಲೀಸ್ ಆಯಿತು. ಮೇ 30ರಿಂದನೇ ಈ ಒಂದು ಪಿಂಚಣಿ ಹಣ ಕೆಲವು ಜನರಿಗೆ ಹಣ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಅದಾದ ಮೇಲೆ ಜೂನ್ 2ರ ನಂತರ ಎಲ್ಲರ ಒಂದು ಖಾತೆಗಳಿಗೆ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಆದರೆ ಏನಪ್ಪ ಆಗಿದೆ ಅಂದರೆ, ಮೊದಲೆಲ್ಲ 10ನೇ ತಾರೀಕು ಮೇಲೆ 20ನೇ ತಾರೀಕಿನ ಒಳಗಡೆ ಹಣ ಬಿಡುಗಡೆ ಆಗ್ತಾಯಿತ್ತಲ್ವ. ಆದರೆ ಈ ಸಲ ಬಹಳ ಬೇಗ ಹಣ ಬಿಡುಗಡೆ ಆಗಿದೆ. ಅದಾದಮೇಲೆ ಏನಪ್ಪ ಅಂದರೆ ವಿಷಯ, ಈ ಸಲ ಸ್ವಲ್ಪ ಸ್ಲೋ ಆಗಿ ಎಲ್ಲರ ಒಂದು ಖಾತೆಗಳಿಗೆ ಬಿಡುಗಡೆ ಆಗ್ತಿದೆ. ಯಾಕಂದರೆ ಭಾಳಷ್ಟು ಜನ ಕಮೆಂಟಲ್ಲಿ ತಿಳಿಸ್ತಾ ಇದ್ರಿ, ಇನ್ನೂ ನಮಗಿನ್ನ ಪಿಂಚಣಿ ಹಣ ಬಂದಿಲ್ಲ ಅಂತ ಇದ್ರಿ. ಸೊ ಅದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದಾಗ ಈ ರೀತಿಯಾದಂಥ ಮಾಹಿತಿ ಸಿಕ್ಕಿದೆ. ಯಾಕೆಂದರೆ ಏನಪ್ಪ ಆಗುತ್ತೆ ಅಂದರೆ, ಈ ಒಂದು ಹಣನ ಬೇಗ ಬಿಡುಗಡೆ ಆದಾಗ ಮೊದಲೇ ಹಂತ, ಎರಡನೇ ಹಂತದಲ್ಲಿ ಈ ರೀತಿಯಾಗಿ ಬಿಡುಗಡೆ ಮಾಡಿದ್ದಾರೆ. ಹಾಗೆ ಕೆಲವೊಂದು ಜಿಲ್ಲೆಗಳಿಗೆ ಹಣ, ಕೆಲವು ಸೇಮ್ ಜಿಲ್ಲೆ ಆದ್ರೂ ಕೆಲವರಿಗೆ ಬಿಡುಗಡೆ ಆಗಿದೆ, ಇನ್ನು ಕೆಲವರಿಗೆ ಬಿಡುಗಡೆ ಆಗಿಲ್ಲ. ಹಾಗಾಗಿ ನೀವಿನ್ನು ಇದೇ ಒಂದು 15ನೇ ತಾರೀಕಿನ ಒಳಗಡೆ ನಿಮಗೆ ಎಲ್ಲರ ಒಂದು ಖಾತೆಗಳಿಗೆ ಹಣ ಬಿಡುಗಡೆ ಆಗುತ್ತೆ ಅಂತ ಒಂದು ಮಾಹಿತಿ ಸಿಕ್ಕಿದೆ. ಸೊ ಯಾರೆಲ್ಲ ಒಂದು ಹಣ ಬಂದಿಲ್ವೋ ದಯವಿಟ್ಟು ಯಾರು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಖಂಡಿತವಾಗೂ ನಿಮಗೆ ಬಿಡುಗಡೆ ಆಗುತ್ತೆ ಹಣ. ಹಾಗೆ ನಿಮ್ಮ ಒಂದು DBT ಆ್ಯಪ್ ಮೂಲಕ ಯಾವಾಗ ಹಣ ಬಿಡುಗಡೆ ಆಯಿತು ಅಂತೆಲ್ಲ ನೀವು ಚೆಕ್ ಮಾಡ್ಕೋಬೋದು. ಹಾಗೆ ಯಾರೆಲ್ಲ ಈ ಒಂದು ಹಣನ ರಿಸೀವ್ ಮಾಡ್ಕೊಂಡಿದ್ದೀರಾ ಅಂದರೆ, ಪಿಂಚಣಿ ಹಣ, ವಿಧವಾ ವೇತನ ಆಗಿರ್ಬೋದು, ಸಂಧ್ಯಾ ಸುರಕ್ಷಾ ಆಗಿರ್ಬೋದು, ಈ ರೀತಿಯಾಗಿ ಅಂಗವಿಕಲ ವೇತನ ಆಗಿರ್ಬೋದು, ಯಾವುದೇ ಒಂದು ಪಿಂಚಣಿ ಹಣ ನಿಮಗೆ ಬಿಡುಗಡೆ ಆಗಿದ್ದು ಯಾವತ್ತು ಬಿಡುಗಡೆ ಆಯಿತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದರಿಂದಾಗಿ ಸೇಮ್ ಜಿಲ್ಲೆಯವರೇನಾದರೂ ವೀಡಿಯೋ ನೋಡ್ತಾ ಇದ್ದರೆ ಅವ್ರಿಗೂ ಒಂದಷ್ಟು ಮಾಹಿತಿ ಸಿಗುತ್ತೆ ಅಂತ ಕೇಳ್ಕೊತೀನಿ. ಸೊ ಹಾಗಾಗಿ ಇನ್ನೊಂದು ಏನಪ್ಪ ಪ್ರಶ್ನೆ ಅಂದರೆ, ಡಬಲ್ ಪಿಂಚಣಿ ಹಣ ಬಿಡುಗಡೆ ಆಯಿತಾ ಅಂತ. ಯಾಕೆ ಇದು ಎಲ್ಲರಿಗೂ ಒಂದು ಕನ್ಫ್ಯೂಷನ್ ಇದ್ದಾರೆ ಅಂತ ಗೊತ್ತಾಗ್ತಾಯಿಲ್ಲ. ಸರ್ಕಾರ ಎಲ್ಲೂ ಕೂಡ ಡಬಲ್ ಪಿಂಚಣಿ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳೇ ಇಲ್ಲ. ಅಂದರೆ ಸರ್ಕಾರ ಹೇರಿಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ, ಅದೊಂದಷ್ಟು ಸರ್ವೆನ ಮಾಡಿ ಆಮೇಲೆ ಅಧಿಕೃತವಾದಂಥ ಮಾಹಿತಿನ ಸರ್ಕಾರದವರು ಬಿಡುಗಡೆ ಮಾಡ್ತಾರೆ. ಅದಾದ ಮೇಲೆ ಮಾತ್ರನೇ ಪಿಂಚಣಿ ಹಣ ಏರಿಕೆ ಆಗುತ್ತೆ ಅಂತ ಒಂದು ಮಾಹಿತಿ ಸಿಕ್ಕಿದೆ. ಆದರೆ ಎಲ್ಲರೂ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ. ಕೆಲವ್ರಿಗೆ ಏನಾಗಿದೆ ಅಂದರೆ, ಏಪ್ರಿಲ್ ತಿಂಗಳದು ಮತ್ತು ಮೇ ತಿಂಗಳದು ಎರಡು ಸೇರಿ ಇವಾಗ ಬಂದಿದೆ. ಅವರಿಗೆಲ್ಲ ಡಬಲ್ ಪಿಂಚಣಿ ಹಣ ಬಂದಿದೆ. ಅಂದರೆ ಅವ್ರಿಗೆ ಪೆಂಡಿಂಗ್ ಇತ್ತು, ಅದರಿಂದಾಗಿ ಅವ್ರಿಗೆ 2 ತಿಂಗಳ ಹಣ ಬಿಡುಗಡೆ ಆಗಿದೆ ಅಷ್ಟೇ ಹೊರತು ಯಾರಿಗೂ ಸಹ ಡಬಲ್ ಪಿಂಚಣಿ ಹಣ ಇನ್ನೂ ಬಂದಿಲ್ಲ. ಆದರೆ ವಿಧವಾ ವೇತನ ಹಣವನ್ನು ಏರಿಕೆ ಮಾಡ್ತೀವಿ ಅಂತ ಹೇಳಿದೆ ಸರ್ಕಾರ. ಸೊ ಆದರೂ ಇದು ಯಾವಾಗ ಒಂದು ಅಧಿಕೃತವಾದಂಥ ಮಾಹಿತಿ ಬರುತ್ತೋ ಆವಾಗ ಮತ್ತೆ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಆದರೆ ಇವಾಗವರೆಗೂ ಯಾರಿಗೂ ಸಹ ಈ ಒಂದು ಡಬಲ್ ಪಿಂಚಣಿ ಹಣ ಬಂದಿಲ್ಲ. ಸೊ ಇನ್ನು ಯಾರಿಗೆಲ್ಲ ಹಣ ಬಂದಿಲ್ವೋ 15ನೇ ತಾರೀಕುವರೆಗೂ ನೀವು ವೆಯ್ಟ್ ಮಾಡಿ. 15ನೇ ತಾರೀಕಿನ ನಂತರವೂ ಸಹ ನಿಮಗೆ ಬಂದಿಲ್ಲ ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ಗೆ ಹೋಗಿ ಚೆಕ್ ಮಾಡ್ಕೋಬೋದು. ಇಲ್ಲಾಂದರೆ ನಿಮ್ಮ ಹತ್ತಿರದ ತಹಶೀಲ್ದಾರ್ ಆಫೀಸ್ಗೆ ಹೋಗಿ ನೀವು ಯಾಕೆ ಪಿಂಚಣಿ ಹಣ ಬಂದಿಲ್ಲ, ಏನು ಪ್ರಾಬ್ಲಮ್ ಆಗಿದೆ ಅಂತ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು. ಇದಿಷ್ಟು ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಂಥ ಲೇಟೆಸ್ಟ್ ಮಾಹಿತಿಯಾಗಿದೆ. ನಿಮಗೆ ಈ ಮಾಹಿತಿ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.